ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕರುಣಾ ಧಾರಾವಾಹಿಯ ಒಂದು ಸೂಪರ್ ಸಂಚಿಕೆ ಮತ್ತು ಮರಣ ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ರಮೇಶನ ಪ್ಲ್ಯಾನ್ ಎಲ್ಲ ಕೆಳಗಾಗಿದೆ. ಸೊ ಇನ್ನು ನಿತ್ಯ ಕೂಡ ತನ್ನ ಒಂದು ಪ್ರೀತಿಯನ್ನು ಮಾಡ್ತಾ ಇದ್ದೀನಿ ಅಂತ ನಿಧಿಗೆ ಹೇಳ್ತಾಳೆ. ನಿಧಿ ತನ್ನ ಪ್ರೀತಿ ತ್ಯಾಗ ಮಾಡೋಕ್ಕೆ ಹೋಗ್ತಾಳೆ. ನಿತ್ಯ ತನ್ನ ಪ್ರೀತಿ ತ್ಯಾಗ ಮಾಡಿ ಏನಂತಂದರೆ ನಿಧಿ ಮತ್ತು ಕರ್ಣನ ಒಂದು ಮಾಡಿದ್ದಾಳೆ. ಒಂದು ಮಾಡಿ ಇಬ್ಬರಿಗೂ ಕೂಡ ಒಂದು ಸುಂದರವಾದ ರೂಮ್ ಕೂಡ ಅಲಂಕಾರ ಆಗಿರುತ್ತೆ. ಆ ರೂಮಲ್ಲಿ ಇಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನು ರಮೇಶ್ ಅವರು ನಾ ಈ ತಪ್ಪು ಮಾಡೇ ಇಲ್ಲ ಅಂತ ವಾದ ಮಾಡ್ತಾರೆ. ಆದರೂ ಕೂಡ ಅಮ್ಮ ಆ ಕರ್ಣನಿಗೋಸ್ಕರ ಎತ್ತು ಮಗನೇ ನೀನು ಮನೆಯಿಂದ ಆಚೆ ಆಗ್ತೀಯಾ ಅಂತ ಹೇಳಿದಾಗ, ಹೌದು ಕಣೋ, ಕರ್ಣ ಏನು ಅಂತ ನನಗೂ ಗೊತ್ತು, ಇಲ್ಲಿರೋ ಎಲ್ಲರಿಗೂ ಗೊತ್ತು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಜ್ಜಿ ಕೂಡ ತುಂಬ ಖಾರವಾಗಿ ಮಾತಾಡ್ತಾರೆ. ಇನ್ನು ಶಾಂತಿ ಅಜ್ಜಿ ಅಳ್ತಾ ಇರಬೇಕಾದ್ರೆ ಇಷ್ಟೆಲ್ಲ ಆಗಿರೋದು ನನ್ನಿಂದನೇ, ನಾನು ಬರಬಾರ್ದಾಗಿತ್ತು ಅಂತ ಹೇಳ್ತಾರೆ. ಶಾಂತಿ, ನೀನೇನು ತಪ್ಪು ಮಾಡಿದ್ಯಾ? ತಪ್ಪು ಮಾಡಿರೋದು ಅವನು ಅನುಭವಿಸ್ಬೇಕು, ನೀನ್ಯಾಕೆ ಆ ರೀತಿ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅಜ್ಜಿ ಸಮಾಧಾನ ಮಾಡ್ಕೊಳ್ತಾರೆ. ಇನ್ನು ನಿತ್ಯ ಇದ್ದವಳು ಏನು ಮಾಡ್ತಾಳೆ ಅಂತಂದರೆ, ಅಜ್ಜಿ ನಾವು ನಿಧಿಗೋಸ್ಕರನಾದರೂ ಇಲ್ಲಿರೋಣ, ಕರ್ಣನಿಗೋಸ್ಕರ ಆದರೂ ಇಲ್ಲಿರೋಣ, ಕರ್ಣ ನಮಗೋಸ್ಕರ ಏನೆಲ್ಲ ಮಾಡಿಲ್ಲ, ಎಷ್ಟೆಲ್ಲ ಒಳ್ಳೇದು ಮಾಡಿಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ಇರ್ತಾರೆ. ಇನ್ನು ರೂಮ್ಗೆ ಹೋಗಿರ್ತಾರೆ. ರೂಮಲ್ಲಿ ಅವರಿಬ್ಬರ ಒಂದು ಹೊಸ ಮದುಮಕ್ಕಳಲ್ವಾ, ಅವರ ಒಂದು ಫಸ್ಟ್ ನೈಟ್ಗೆ ಅಂತ ರೂಮನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದನ್ನೆಲ್ಲ ನೋಡಿ ಖುಷಿ ಆಗ್ತಾ ಇರುತ್ತೆ ನಮ್ಮ ಕರ್ಣ ಅವರಿಗೆ. ಅಂತೂ ಇಂತೂ ನಿಧಿ ಅವರು ನನ್ನ ಹೆಂಡತಿ ಆಗಿಬಿಟ್ರು, ಇಷ್ಟು ದಿನ ನಾನು ಹುಡುಗಿ ಆಗಿದ್ರು, ಏನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಏನಂತಂದರೆ ನನ್ನ ಗರ್ಲ್ ಫ್ರೆಂಡ್ ಆದಾಗ ಒಂದು ರೀತಿ ಕಾಣ್ತಾ ಇದ್ದೀರಿ, ನನ್ನ ಹೆಂಡತಿ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ ನಿಧಿಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಲು ತೊಗೊಂಡು ಬಂದಿರ್ತಾಳೆ. ಹಾಲು ತೊಗೊಂಡು ಬಂದಾದಮೇಲೆ ಮತ್ತೆ ಮಾತುಕತೆ ಆಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ನಮ್ಮ ನಿಧಿ ಹೇಳ್ತಾಳೆ, ಅಕ್ಕ ನಿಜವಾಗ್ಲೂ ಒಳ್ಳೆಯಳು, ನಮ್ಮ ಅಕ್ಕನ ಥರ ಈ ಜಗತ್ತಲ್ಲಿ ಬೇರೆ ಯಾರೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕರ್ಣ ಸರ್, ನಮ್ಮ ಅಕ್ಕ ನಿಮ್ಮನ್ನು ಪ್ರೀತಿಸ್ತಾ ಇದ್ದರು, ಆದರೂ ಕೂಡ ನಮ್ಮನ್ನು ಅರ್ಥ ಮಾಡಿಕೊಂಡು ಈ ಮದುವೆ ಮಾಡಿಸಿದ್ರು ಅಂದಾಗ, ಹೌದು ನಿತ್ಯ ಅವರು ಕೂಡ ತುಂಬ ಒಳ್ಳೆಯವರು, ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಮದುವೆ ಮಾಡಿಸಿದ್ರು. ಆದರೂ ಕರ್ಣ ಸರ್ ಈಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕರ್ಣ ಸರ್ ಅಂತ ಈ ನಿಧಿ ಹೇಳ್ತಾರೆ. ಆಗ ಹೌದು, ನಿಮ್ಮ ಅಕ್ಕ ಮಾತ್ರ ಅಲ್ಲ, ನೀವು ಕೂಡ ತುಂಬ ಒಳ್ಳೆಯವರು, ನೀವು ಕೂಡ ನನ್ನ ಪ್ರೀತಿಸ್ತಾ ಇದ್ರಿ, ಆದರೂ ಕೂಡ ನನ್ನನ್ನೇ ಬಿಟ್ಟು ನನ್ನನ್ನೇ ನಿಮ್ಮ ಅಕ್ಕನಿಗೆ ತ್ಯಾಗ ಮಾಡೋಕ್ಕೆ ಹೋಗಿದ್ರಿ, ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಹೇಳ್ತೀರಾ, ನೀವು ಕೂಡ ಇದ್ದೀರಲ್ವಾ ಅಂತ ಹೇಳ್ಬಿಟ್ಟು ಕರ್ಣ ಏನು ಮಾಡ್ತಾರೆ ಅಂತಂದರೆ, ನಿಧಿನೂ ಹೊಗಳ್ತಾರೆ, ನಿತ್ಯನೂ ಹೊಗಳ್ತಾರೆ, ಇಬ್ಬರೂ ಹೊಗಳ್ತಾರೆ. ತುಂಬ ಖುಷಿಯಿಂದ ಇಬ್ಬರು ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ನಿಧಿ, ಇನ್ನು ಮುಂದೆ ನಾವಿಬ್ಬರು ಗಂಡ ಹೆಂಡತಿ ಹೇಳೋಕ್ಕೇನು ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಬ್ಬರು ತಮ್ಮ ಖುಷಿ ಸಂಭ್ರಮನ ಹಂಚ್ಕೊಳ್ತಾ ಇದ್ದಾರೆ. ಅಂತೂ ಇಂತೂ ಈ KD ರಮೇಶನ ಮನೆಯಿಂದ ಆಚೆ ಹಾಕಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಹೊಸ ವಿಲನ್ ಎಂಟ್ರಿ ಆಗುತ್ತೆ ಅನ್ನೋ ಒಂದು ಊಹಾಪೋಹಗಳು ಕೂಡ ಇದ್ದಾವೆ. ಆ ವಿಲನ್ ಯಾರು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಂತೂ ಇಂತೂ ಕರ್ಣ ಸರ್ ಮತ್ತು ನಿಧಿ ಮದುವೆ ಆಗಿದ್ದಾರೆ, ಅವರ ಒಂದು ಜೀವನ ಕೂಡ ಶುರು ಆಗ್ತಾ ಇದೆ. ಇನ್ನು ಆ ತೇಜಸ್ ಕೂಡ ಬಂದು ಸತ್ಯವನ್ನು ಹೇಳಿದ್ದಾನೆ. ಈ ಸತ್ಯ ಮತ್ತು ನಿತ್ಯ ತೇಜಸ್ ಮತ್ತು ನಿತ್ಯ ಕೂಡ ಒಂದಾಗ್ತಾರ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಮುಂದೆ ಏನು ಮಾಡ್ಬೋದು ರಮೇಶ, ಅಥವಾ ಬೇರೆ ಯಾರಾದರೂ ಎಂಟ್ರಿ ಕೊಡ್ತಾರಾ, ನಿಧಿ ಮತ್ತು ನಿತ್ಯ ಜೀವನದಲ್ಲಿ ಮತ್ತು ಇನ್ನೇನೇನು ನಡೆಯುತ್ತೆ, ಅದಕ್ಕೆ ಕರ್ಣ ಅವರಿಬ್ಬರನ್ನ ಹೇಗೆ ಸೇವ್ ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.